ಹೋಯ್ತವ್ರ. ಇವನ್ ನೋಡಿ ಇಲ್ಲಿ ಗೊಂಬೆ ನೋಡ್ದವನೆ ಮುದ್ದು. ಅವ್ನು ಚಿಕನ್ ತಿಂತ ಇಲ್ಲ. ಯಾವ ಫ್ಲೋ ಅಲ್ಲಿ ಹೋದ್ರು ಅದೇ ಫ್ಲೋ ಅಲ್ಲೇ ಬರ್ತಾವ್ರೆ. ಬನ್ನಿ ಬನ್ನಿ ಫ್ರೆಂಡ್ಸ್, ಬೆಳಗ್ಗೆಯಿಂದ ಫುಲ್ ಮಳೆ ಬಂದ್ಬಿಡ್ತು. ಜ್ಯೋತಿ ಗೇಮ್ ಶೋಗೆ ಬಂದಿತ್ತಪ್ಪ. ಮಳೆ ಮನೆಗೆ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ನೈಟ್ ಇಲ್ಲೇ ಇದ್ದಾರೆ. ಇವಾಗ ಚಿಕನ್ ಎಲ್ಲ ತಂದಿದ್ದೀವಿ. ಇವಾಗ ಸಂಡೇ ಅಲ್ವಾ ಅದಕ್ಕೆ. ಆಮೇಲೆ ಇವ್ರು ಎಗ್ ರೈಸ್ ಮಾಡೋಕ್ಕೆ ರೆಡಿ ಮಾಡ್ಕೊತಾವ್ರೆ. ನಾನಿವತ್ತು ಚಿಕನ್ ಪಾಪ್ಕಾರ್ನ್ ರೆಡಿ ಮಾಡ್ಕೊತೀನಿ. ನೋಡಿ ಎಲ್ಲ ರೆಡಿ ಮಾಡ್ಕೊತಾವ್ರೆ. ಚಿಕನ್ ಪಾಪ್ಕಾರ್ನ್ ಮಾಡ್ತಾಯಿದ್ದೀವಿ. ನಾನೇ ಮಾಡ್ತಿರೋದು. ನೋಡಿ ಏನೇನು ಹಾಕ್ತೀನಿ ಅಂತ. ಹಚ್ಚ ಖಾರದ ಪುಡಿ. ಚಿಕನ್ನ ಚೆನ್ನಾಗಿ ಸಣ್ಣಕ್ಕೆ ಬೋನ್ಲೆಸ್ ಚಿಕನ್ನೇ ಹಾಕಬೇಕು, ಬೋನ್ ಇರಬಾರ್ದು. ಖಾರದ ಪುಡಿ, ಹಾಗೆ ಪೆಪ್ಪರ್ ಪೌಡ್ರು, ಸಾಲ್ಟು, ನಿಂಬೆಹಣ್ಣು ಹಾಕ್ಬೇಕು. ನಿಂಬೆಹಣ್ಣಿಲ್ಲ ಅಂದರೆ ವಿನಿಗರ್ ಹಾಕಿದ್ರೆ ಜಾಸ್ತಿ ಹಾಕ್ಬಿಟ್ಟು ಹುಳಿ ಹಾಕ್ಬೇಕು. ಇವಾಗ ಎಲ್ಲನೂ ಸ್ವಲ್ಪ ಕಲಿಸ್ಬೇಕು. ಇದೇ ಕಬಾಬು, ಈ ಥರ ಪಾಪ್ಕಾರ್ನು, ಈ ಥರದ ಎಣ್ಣೆ ಐಟಮ್ಗೆಲ್ಲ ಕಷ್ಟ ಬಂದ್ಬಿಡ್ತೀರಲ್ಲ ಅಡುಗೆ ಮಾಡೋಕ್ಕೆ. ನಂಗೆ ತುಂಬ ಇಷ್ಟ. ತಿನ್ನೋದು ಇಷ್ಟ, ಮಾಡೋದು ಇಷ್ಟ. ನಿನಗೇನು ಇಷ್ಟ ಬಂದು? ಅವ್ನು ತಿನ್ನೋಕೆ ಇಷ್ಟ. ಇವನ್ ಕ್ಯಾಪು, ಕಲರ್ ಕ್ಯಾಪು. ಇಲ್ಲಿ ಚೀಚಿ ಇಷ್ಟನಾ? ಏನು ಮಸಾಲೆ ಹಾಕಿಲ್ಲ. ಒಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿದೆ. ಆಯ್ತಲ್ಲ, ಕೊಡು. ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಸ್ಪೂನ್ ತಗೊಂಡಕ್ಕೆ. ಇದು ಎಲ್ಲ ಫುಲ್ ಸೆಟ್ ಆಗಬೇಕು. ಒಂದು 5 ಮಿನಿಟ್ಸ್. ಇವಾಗ ಇಟ್ಟು ಗ್ಯಾಸ್ ಹಚ್ಬೇಕು. ಎಣ್ಣೆ ಕಾಯೋ ತನಕ ಇದಕ್ಕೆ ಏನಿದು? ಸಾಲ್ಟು ಅಲ್ಲ, ಕೆಳಗಡೆ ಇಟ್ಬಿಟ್ಟು ಮೈದಾ ಹಿಟ್ಟು, ಸ್ವಲ್ಪ ಸಾಲ್ಟ್ ಹಾಕಬೇಕು. ಪೆಪ್ಪರ್ ಪೌಡರ್, ಹಾಗೆ ಖಾರ ಮೆಣಸಿನಕಾಯಿ ಕಲಿಸ್ಬೇಕು. ಎಲ್ಲ ಇದಕ್ಕೆ ಹಾಕಬೇಕು. ಎಲ್ಲ ಕಲ್ಸ್ಕೊಂಡ್ಮೇಲೆ ಏನೋ ಕುಕ್ ಇದ್ರ ಮೇಲೆ ಇವರೇ ಹೇಳ್ಕೊಡ್ತಾರದು. ನಾವೆಲ್ಲ ನಿಂತ್ಕೊಂಡು ನೋಡ್ತಾ ಇದೀವಿ. ನೋಡಿ ಎಲ್ಲ ಹಿಂಗೆ ಹಾಕೊಂಡು ವೀಕ್ಷಕರು ಅವರು ವೀಕ್ಷಕರಲ್ಲ, ತಿನ್ನಕ್ಕೆ ರೆಡಿ ಆಗಿರೋರು. ತಲೆ ಇಟ್ಕೊಂಡ್ರಿ ಅದ್ರ ಮೇಲೆ ಎಲ್ಲಿ ಬರಲ್ಲ, ಇಲ್ಲಿ ನನ್ನ ಕಾಣಕ್ಕಿಲ್ವಲ್ಲ. ಸಾಕಷ್ಟೇ. ರುಚಿಕರು. ನೋಡಿ ಈ ಥರ ಡಿಪ್ ಮಾಡಬೇಕು. ಏನದು ನೀರಾ? ಇನ್ನೇನು ಹೇಳ್ಬೇಕಲ್ವಾ ವೀಕ್ಷಕರಿಗೆ? ಸೀಮೆಣ್ಣೆ ಹಾಕಕ್ಕಾಯ್ತದ? ನೀರೇ ಸಾಕು. ಡಿಪ್ ಮಾಡ್ಬಿಟ್ಟು ಮಾಡುತ್ತೆ. ಎತ್ತಬೇಕು. ಎತ್ಬಿಟ್ಟು ವೀಕ್ಷಕರೇ ಮತ್ತೆ ಇದ್ರೊಳಗಡೆನೆ ಹಾಕ್ಬೇಕು. ಏನು ಅರ್ಜೆಂಟಿಗೆ ನಿಂತ್ಬಿಟ್ಟಾರೆ. ಎಷ್ಟೊತ್ತು ಕಾಯ್ತದ, ಎಷ್ಟೊತ್ತಿಗೆ ತಿನ್ಬಿಡೋಣ ಅಂತ. ನೀವು ನೋಡಿ ಎಣ್ಣೆ ಕಾದಿದೆ ಅಲ್ವಾ? ನೀವು ನೋಡಿ. ಸೂಪರ್.
ನೋಡಿ ಫ್ರೆಂಡ್ಸ್, ಚಿಕನ್ ಪಾಪ್ಕಾರ್ನ್ ರೆಡಿ ಆಗ್ತಾ ಇದೆ. ಇದಕ್ಕೆ ಟೊಮೊಟೊ ಕೆಚಪ್ ಹಾಕೊಂಡು ತಿಂತಾ ಇದ್ರೆ ಒನ್ ಮೋರ್ ಆ ಕಡೆ ಹೋಗಿ ಮುದ್ದು ಎಣ್ಣೆ. ಸ್ನೇಹಿತರೆ, ಇವಾಗ ಟೇಸ್ಟ್ ನೋಡೋಣ. ಸೂಪರ್.